Well, a day after Karnataka BJP leader K.S. Ishwarappa's derogatory comments on women, journalists have decided to take out a protest march in Bengaluru today. Former Karnataka Deputy CM Ishwarappa landed in a controversy over his comment to a woman journalist when he asked her about the BJP's response to a recent rape case. He said that the opposition parties would be unable to do anything if someone drags and rapes a journalist. ಸರ್ ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಸಮರ್ಥವಾಗಿ ಎಚ್ಚರಿಸುವಂತ ಕೆಲಸವನ್ನು ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಮಾಡ್ತಿಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅಲ್ಲಮ್ಮ ನೀನು ಇಲ್ಲಿ ಇದೆಯಮ್ಮ ಹೆಣ್ಮಗಳು ಇಲ್ಲಿ ಯಾವನೋ ಎಳ್ಕೊಂಡೋಗಿ ನಿಮ್ಮನ್ನು ರೇಪ್ ಮಾಡಿದ್ರೆ ವಿರೋಧ ಪಕ್ಷ ನಾವೆಲ್ಲೋ ಇರ್ತೀವಿ ಏನು ಮಾಡ್ಬೇಕು ಹೇಳಿ? ಇಲ್ಲಿ ಯಾವನೋ ಎಳ್ಕೊಂಡೋಗಿ ನಿಮ್ಮನ್ನು ರೇಪ್ ಮಾಡಿದ್ರೆ ವಿರೋಧ ಪಕ್ಷ ನಾವೆಲ್ಲೋ ಇರ್ತೀವಿ ಏನು ಮಾಡ್ಬೇಕು ಹೇಳಿ? ಅಲ್ಲ ಸರ್, ನೀವು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಈಗ ಇದೊಂದೇ ಇನ್ಸಿಡೆಂಟ್ ಅಂತಲ್ಲ, ರೈತ ಆತ್ಮಹತ್ಯೆಗಳಾಯ್ತು, ಅಷ್ಟು ಸಮರ್ಥವಾಗಿ ಬಿಜೆಪಿ ಹೋರಾಟನೇ ಮಾಡಲಿಲ್ಲ. ಏನು ಮಾಡಬೇಕು ಅಂತ ಹೇಳಮ್ಮ ಅದು ಮಾಡ್ತೀವಿ. ನೀನು ಹೇಳಪ್ಪ, ನೀನೇ ನಮ್ಮ ಜಾಗದಲ್ಲಿ ಏನು ಮಾಡ್ತಿದ್ದೆ ನಾವು ಹೇಳೋದಲ್ಲ ಅಲ್ಲ ಕೇಳಿ. ವಿರೋಧ ಪಕ್ಷವಾಗಿ ಅದೇಪ್ಪ ನೀನು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ವಿಧಾನಮಂಡಲದಲ್ಲಿ ವಿರೋಧ ಮಾಡಿದ್ವಿ, ತಡಿತೀವಿ ಅಂತರು. 6 ವರ್ಷದ ಹೆಣ್ಣು ಕಂದಮ್ಮನ ಮೇಲೆ ಅತ್ಯಾಚಾರ ಆಯಿತು. ವಿಧಾನ ಪರಿಷತ್ನಲ್ಲಿ ಯಾವ ಭಾಷೆ ಬಳಸಬೇಕು ಬಳಸಿದೆ ನಾನು. ನನ್ನ ಭಾಷೆಗೆ ನೀವೇ ಟೀಕೆ ಮಾಡಿದ್ರಿ. ನಿಮ್ಮ ಸ್ವಂತ ಮೊಮ್ಮಗಳಿಗೆ ಈ ರೀತಿ ರೇಪ್ ಆಗಿದೆ ಏನು ಮಾಡ್ತೀರಿ ಅಂತ ಹಿಂಗೆಲ್ಲ ಹೇಳಬಾರ್ದು ನೀವು ಅಂತ ನಿಮ್ಮ ಮಾಧ್ಯಮದಲ್ಲಿ ಟೀಕೆ ಮಾಡಿರಿ. ನನಗೇನು ಚಿಂತೆ ಇಲ್ಲ. ನನಗೆ 6 ವರ್ಷದ ಆ ಹೆಣ್ಮಗಳು ಟೀಕೆ ಮಾಡೋದ ಅತ್ಯಾಚಾರ ಆದಾಗ ಸ್ವಂತ ನನ್ನ ಮೊಮ್ಮಗಳಿಗೆ ಆಯಿತು ಅಂತ ಹೇಳಿದೆ. ನಾನು ಅಲ್ಲಿ ಮುಖ್ಯಮಂತ್ರಿ ಗೃಹ ಮಂತ್ರಿ ಇದ್ದಾಗ ಅವ್ರೇನು ಅನ್ನಿಸ್ಲಿಲ್ಲ. Well, and as the controversy broke out, the BJP leader was forced to clarify on his bizarre comment. He said that he was unnecessarily being dragged into it. I do not know under what context he made such a statement. Without knowing the context and others, how can I react? If he has said it, it is most irresponsible statement. Okay. Can we just sit and talk for 5 minutes? Most irresponsible statement. We want to meet and give a memorandum. Take action against him. Police, we are appealing to you to take action against him. We will examine it and take action. Okay, thank you, sir.